ಮೊದಲೇ ಗೊತ್ತಿತ್ತು ದಕ್ಷಿಣ ಭಾರತದಲ್ಲಿ ಎಲ್ಲೂ ಅವರು ಬಾಲ ಬಿಚ್ಚಕ್ಕಾಗೋದಿಲ್ಲ ಅಂಥೇಳಿ. ಅಲ್ಲೇ ಅದಕ್ಕೇನು ಪ್ರಯತ್ನ ಮಾಡಲಿಲ್ಲ. ಕೇರಳದಲ್ಲಿ ಒಳ್ಳೆ ದನದ ಮಾಂಸವನ್ನು ನಾವು ಸರಬರಾಜು ಮಾಡ್ತೀವಿ ಅಂತೆಲ್ಲ ಕೊಟ್ಟರೂ ಸಹ ಅಲ್ಲೇನೂ ಅವ್ರಿಗೆ ಅವಕಾಶ ಆಗಲಿಲ್ಲ. ಉತ್ತರ ಪೂರ್ವ ರಾಜ್ಯಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಇವ್ರು ಗೆದ್ದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ರೀಜನಲ್ ಪಾರ್ಟೀಸು ಕಾಂಗ್ರೆಸ್ನ ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ನಮ್ಮನ್ನು ಮುಗಿಸಿದ್ರು. ಏನಾದರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ರಾಷ್ಟ್ರೀಯತೆ ಉಳ್ಕೊಳ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಕೋಮುವಾದ ಮತ್ತು ಹಿಂದಿ ಹೇರಿಕೆ ಇವೆಲ್ಲ ನಡೆಯೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಥ್ರೂ TVK ಅದು ಅವ್ರ ಪಾರ್ಟಿ ಏನಿದೆ ಆ ಪಾರ್ಟಿ ಮೂಲಕ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಮಲ್ಲಿ ಗೆದ್ದಿರ್ತಕ್ಕಂಥದ್ದು SIR ಮತ್ತು ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಆರ್ಮಿ, ಪೊಲೀಸ್, CRPF ಮತ್ತು ರೈಫಲ್ ಮತ್ತು 7th ಫ್ಲೀಟ್ ಒಂದು ಬರಲಿಲ್ಲ. ಬಾಕಿದೆಲ್ಲ ಬಂದಿತ್ತಲ್ಲಿ ಮಮತಾನ ಸೋಲಿಸ್ಲಿಕ್ಕೆ. ಇಲ್ಲೇ ಗೊತ್ತಿತ್ತು ದಕ್ಷಿಣ ಭಾರತದಲ್ಲಿ ಎಲ್ಲೂ ಅವರು ಬಾಲ ಬಿಚ್ಚಕ್ಕಾಗೋದಿಲ್ಲ ಅಂಥೇಳಿ. ಅಲ್ಲೇ ಅದಕ್ಕೇನು ಪ್ರಯತ್ನ ಮಾಡಲಿಲ್ಲ. ಎಲ್ಲ ರೀತಿಯ ಪ್ರಯತ್ನವನ್ನು ಸಹ ಮಾಡಿದ್ರು. ಅವರ ಸ್ವಂತ ಸೈದ್ಧಾಂತಿಕ ವಿಚಾರಗಳನ್ನು ಸಹ ರಾಜಿ ಮಾಡಿಕೊಂಡು ಕೇರಳದಲ್ಲಿ ಒಳ್ಳೆ ದನದ ಮಾಂಸವನ್ನು ನಾವು ಸರಬರಾಜು ಮಾಡ್ತೀವಿ ಅಂತೆಲ್ಲ ಕೊಟ್ಟರೂ ಸಹ ಅಲ್ಲೇನೂ ಅವ್ರಿಗೆ ಅವಕಾಶ ಆಗಲಿಲ್ಲ. ಆದ್ದರಿಂದ ಉತ್ತರ ಪೂರ್ವ ರಾಜ್ಯಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಇವ್ರು ಗೆದ್ದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಆ ಥರ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತೀರಿ, ಯಾವ ಸರ್ಕಾರ ಇದೆ ಅದರ ವಿರುದ್ಧವಾಗಿ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸಂಪೂರ್ಣವಾಗಿ TMC ನಿರ್ಣಾಮ ಆಗಬೇಕಾಗಿತ್ತು. ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಸೋಲಿಸ್ತಾ ಇರ್ತಕ್ಕಂಥ ಅವ್ರಿಗೆ ಶಕ್ತಿ ತುಂಬ್ತಾ ಇರೋದು ಈ ರೀಜನಲ್ ಪಾರ್ಟೀಸ್ ಏನಿದೆ. ರೀಜನಲ್ ಪಾರ್ಟೀಸು ಕಾಂಗ್ರೆಸ್ನ ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ನಮ್ಮನ್ನು ಮುಗಿಸಿದ್ರು. ಆದರೆ ಇವತ್ತೇನಾದರೂ ಒಂದು ಪ್ರಬಲವಾದ ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟಲ್ಲಾಗಲಿ ಬೇರೆ ರಾಜ್ಯಗಳಲ್ಲಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದು TMC ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಶಿವಸೇನೆ ಇರ್ಬೋದು, ಅಥವಾ ಅಕಾಲಿದಳಿರ್ಬೋದು, ಎಲ್ಲ ಜನತಾದಳ ಇರ್ಬೋದು, ಎಲ್ಲವೂ ಸಹ NCP ಇರ್ಬೋದು, ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಹಾಯ ತಗೊಂಡು ಮಾಡಿದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಅವ್ರನ್ನೆಲ್ಲ ಮುಗಿಸ್ತಾ ಇದೆ. ಆದ್ದರಿಂದ ಏನಾದರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ರಾಷ್ಟ್ರೀಯತೆ ಉಳ್ಕೊಳ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಅದನ್ನು ಉಳಿಸ್ತೀವಿ ಅನ್ನೋ ಭರವಸೆ ನಮಗಿದೆ. ಜನ್ ಝಿ ಅನ್ನೋದೇನಿದೆ ನೋಡಿ, ಅದು ಭಾಳ ಪ್ರಬಲವಾಗಿ ಅಲ್ಲಿ ಕಾರ್ಯಪ್ರವೃತ್ತರಾಗಿತ್ತು. ಮತ್ತು ನೀವು ಇವರು TVK ಏನು ಹೇಳ್ತಾರೆ ಅವ್ರದ್ದೊಂದು ಹೇಳಿಕೆಗಳನ್ನೆಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಯಾಕಂದರೆ ಜಾತ್ಯತೀತ ತತ್ವದ ಬಗ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ BJPಯ ವಿರುದ್ಧ ನಾನಿದ್ದೀನಿ ಅಂಥೇಳಿ. ಯಾಕಂದರೆ TVK ಒಬ್ಬರೇ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬಾಕಿ ಎಲ್ಲ ಪಕ್ಷದವರು ಸಹ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು. ಅದು NDA ಜೊತೆ ADMKನೂ ಹೋಗಿತ್ತು, DMKನೂ ಹೋಗಿತ್ತು. ಆದ್ದರಿಂದ ತಮಿಳುನಾಡಿನ ಜನ ಭಾಳ ಪ್ರಬುದ್ಧ ಮತದಾರರು ಸರಿಯಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋಮುವಾದ ಮತ್ತು ಹಿಂದಿ ಹೇರಿಕೆ ಇವೆಲ್ಲ ನಡೆಯೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಥ್ರೂ TVK ಅದು ಅವ್ರ ಪಾರ್ಟಿ ಏನಿದೆ ಆ ಪಾರ್ಟಿ ಮೂಲಕ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ನಾವು ಇವತ್ತೇನಾದರೂ ಅಲ್ಲಿ ಯಾವುದಾದ್ರೂ ಒಂದು ಪಕ್ಷ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ ಮಾತ್ರ. ಅದರಲ್ಲಿ ನಮಗೆ ಅದು 4% ಇರ್ಬೋದು, 10% ಓಟ್ ಇರ್ಬೋದು. ನಮ್ಮ ಹೆಗಲ ಮೇಲೆ ಯಾರಾದರೂ ಫೈಟ್ ಮಾಡಬೇಕಾಗುತ್ತೆ, ADMK ಆಗಲಿ DMK ಆಗಲಿ. ಆದರೆ TVK ಬಂದಿರತಕ್ಕಂಥದ್ದು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೋದರಲ್ಲಿ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ. ಕಾಂಗ್ರೆಸ್ ಕೂಡ ಚುನಾವಣಾ ಪೂರ್ವದಲ್ಲಿ TVK ಜೊತೆ ಸೈದ್ಧಾಂತಿಕವಾಗಿ ಹೋಗಬೇಕು ಅನ್ನೋ ಸ್ಥಳೀಯ ನಾಯಕರು ಎಲ್ಲರೂ ಸಹ TVK ಜೊತೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಬಟ್ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಅಂತಿಮವಾಗಿ ನಾವು DMK ಜೊತೆ ಹೋಗಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿದು ಎಲ್ಲೂ ಎಫೆಕ್ಟ್ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಹೇಳ್ಬೋದು ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಮಲ್ಲಿ ಮಹಿಳಾ ಮೀಸಲಾತಿ ಅಂತ. ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಮಲ್ಲಿ ಗೆದ್ದಿರ್ತಕ್ಕಂಥದ್ದು SIR ಮತ್ತು ಸಾಂವಿಧಾನಿಕ ಸಂಸ್ಥೆಗಳು
ಮತ್ತು ಆರ್ಮಿ, ಪೊಲೀಸ್, CRPF ಮತ್ತು ರೈಫಲ್ ಮತ್ತು 7th ಫ್ಲೀಟ್ ಒಂದು ಬರಲಿಲ್ಲ, ಬಾಕಿದೆಲ್ಲ ಬಂದಿತ್ತು ಅಲ್ಲಿ ಮಮತಾನ ಸೋಲಿಸ್ಲಿಕ್ಕೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.